ದಸರಾ ಹಾಗೂ ದೀಪಾವಳಿ ಪ್ರಯುಕ್ತ ದೇಶದ 140 ಕೋಟಿ ಜನರಿಗೂ ಕೂಡ ಒಂದು ದೊಡ್ಡ ಉಡುಗೊರೆಯನ್ನು ಕೊಟ್ಟಿದ್ದಾರೆ ಅಂತ ನಾವು ಹೇಳಬೇಕಾಗ್ತದೆ. GSTಯನ್ನು ಅತ್ಯಂತ ಸರಳೀಕರಣ ಮಾಡೋದ್ರ ಮೂಲಕ GST ತೆರಿಗೆಯನ್ನು ಕೆಲವು 28% ಏನಿತ್ತು, ಕೆಲವು 18% ಏನಿತ್ತು, ಅದರಲ್ಲಿ ಬಹುಪಾಲು 5%ಗೆ ತಂದಿದ್ದಾರೆ. ಅತ್ಯಂತ ಉಪಯುಕ್ತವಾಗಿರ್ತಕ್ಕಂಥ ಆರೋಗ್ಯ ಹೆಲ್ತ್ ಇನ್ಶೂರೆನ್ಸಲ್ಲಿ. ಹಾಗಾಗಿ ಅದಕ್ಕೆ ಹೇಳಿದೆ, ಇದು ದೊಡ್ಡ ಉಡುಗೊರೆ, ಯಾರೂ ನಿರೀಕ್ಷೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ನಾನು ಕೂಡ ಆರ್ಥಿಕ ಇಲಾಖೆಯ ಸ್ಟ್ಯಾಂಡಿಂಗ್ ಕಮಿಟಿಯಲ್ಲಿ ಕೆಲಸವನ್ನು ಮಾಡ್ತಾಯಿದ್ದೀನಿ. ಮಾನ್ಯ ಪ್ರಧಾನಿಗಳು ಅವಕಾಶ ಕೊಟ್ಟಿದ್ದಾರೆ, ಅದು ಮಾಡ್ತಾಯಿದ್ದೀನಿ. ನಮಗೂ ಕೂಡ ಸದಸ್ಯರುಗಳಿಗೆ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಒಂದು ನಿರ್ಧಾರ ಆಗ್ತದೆ ಮತ್ತು ದೇಶದ ಜನರಿಗೆ ಈ ರೀತಿಯ ಒಂದು ನಿರ್ಧಾರ ತೆಗೆದುಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ ಅಂತ ನಾವು ಕೂಡ ನಿರೀಕ್ಷೆ ಮಾಡಿದ್ವಿ. ಹಾಗಾಗಿ ನಿಜವಾಗಿಯೂ ಕೂಡ ದೇಶದ ಜನರ ಪರವಾಗಿ, ವಿಶೇಷವಾಗಿ ರೈತರ ಪರವಾಗಿ, ಜನಸಾಮಾನ್ಯರ ಪರವಾಗಿ, ಮಧ್ಯಮ ವರ್ಗದ ಬಡವರ ಪರವಾಗಿ ನಾವು ಪ್ರಧಾನಮಂತ್ರಿಗಳಿಗೆ ವಿಶೇಷವಾಗಿರ್ತಕ್ಕಂಥ ಕೃತಜ್ಞತೆಯನ್ನು ನಾವು ಸಮರ್ಪಣೆ ಮಾಡ್ತೇವೆ. ಅದೇ ರೀತಿ ಇದಕ್ಕೆ ಸಹಕಾರ ಕೊಟ್ಟು ಇದಕ್ಕೆ ದಿನನಿತ್ಯ ಕೆಲಸ ಮಾಡಿದಂಥ ವಿತ್ತ ಸಚಿವರು, ಆರ್ಥಿಕ ಸಚಿವೆ ಆಗಿರ್ತಕ್ಕಂಥ ಶ್ರೀಮತಿ ನಿರ್ಮಲಾ ಸೀತಾರಾಮನ್ ಅವ್ರಿಗೂ ಕೂಡ ನಾನು ಅವರಿಗೆ ಅಭಿನಂದನೆಯನ್ನು ಸಲ್ಲಿಸ್ತೇನೆ. ತಮಗೆ ಗೊತ್ತಿದೆ, GST ಕೌನ್ಸಿಲ್ ಅಂತ ಇರುತ್ತೆ. ಅಂದರೆ ಪ್ರತಿ ರಾಜ್ಯದ ಆರ್ಥಿಕ ಸಚಿವರು ಅದರಲ್ಲಿ ಭಾಗಿಯಾಗಬೇಕು. ಕೇಂದ್ರ ಆರ್ಥಿಕ ಸಚಿವರು, ಮಿನಿಸ್ಟರ್ ಆಫ್ ಸ್ಟೇಟ್ ಇಬ್ಬರಿದ್ದಾರೆ, ಅಂದರೆ ಕೇಂದ್ರದಿಂದ 3 ಮಂತ್ರಿಗಳು ಮತ್ತು ಇನ್ನು ಮಿಕ್ಕ ರಾಜ್ಯಗಳ ಎಲ್ಲ ಯೂನಿಯನ್ ಟೆರಿಟರೀಸ್ ಒಟ್ಟು 33 ಜನ GST ಕೌನ್ಸಿಲ್ನಲ್ಲಿ ಸದಸ್ಯರಿರ್ತಾರೆ. GSTಯಲ್ಲಿ ಒಬ್ಬ ಮಂತ್ರಿ ಕೂಡ, ಅಂದರೆ ಒಂದು ರಾಜ್ಯ ಕೂಡ ಒಪ್ಪದೇ ಇದ್ರೂ ಕೂಡ GSTಯಲ್ಲಿ ಪಾಸ್ ಮಾಡೋಕ್ಕಾಗಲ್ಲ, ಅದು ಕಾನೂನು. GST ಕೌನ್ಸಿಲ್ನಲ್ಲಿ ಕೇಂದ್ರ ಹೇಳುತ್ತೆ ರಾಜ್ಯ ಮಾಡಬೇಕು ಅಂತಲ್ಲ, ಕೌನ್ಸಿಲಲ್ಲಿರ್ತಕ್ಕಂಥ 33 ಸದಸ್ಯರಲ್ಲಿ 33 ಜನ ಕೂಡ ಒಪ್ಕೋಬೇಕು, 33 ಜನ ಕೂಡ ಈ ತೀರ್ಮಾನಕ್ಕೆ ಸಹಿ ಹಾಕಬೇಕು. ಹಾಗಾಗಿ ನಮ್ಮ ರಾಜ್ಯದ ಪರ ಮಾನ್ಯ ಸಿದ್ದರಾಮಯ್ಯನವರು ಆರ್ಥಿಕ ಸಚಿವರಾಗಿದ್ದರೂ ಕೂಡ ಬಹುಶಃ ಅವರಿಗೆ ಸಮಯದ ಅಭಾವದಿಂದನೋ ಏನು ಕಾರಣ ಗೊತ್ತಿಲ್ಲ, ಅವರು ಮಾನ್ಯ ಕೃಷ್ಣ ಬೈರೇಗೌಡರನ್ನ ಅವರ ಪರವಾಗಿ ಅವರು ಕಳಿಸ್ಕೊಟ್ಟಿದ್ರು. ಅವರ ಸಹಿ ಕೂಡ ಈ ನಿರ್ಧಾರದಲ್ಲಿದೆ. ನಾನು ಯಾಕೆ ಈ ಮಾತನ್ನು ಹೇಳ್ತೀನಿ ಮತ್ತೆ ಹೇಳ್ತೀನಿ. ಇವತ್ತು ಆರ್ಥಿಕ ಸಚಿವರ ಪರವಾಗಿ, ಮಾನ್ಯ ಮುಖ್ಯಮಂತ್ರಿಗಳ ಪರವಾಗಿ ಕಂದಾಯ ಸಚಿವರಾಗಿರ್ತಕ್ಕಂಥ ಮಾನ್ಯ ಕೃಷ್ಣ ಬೈರೇಗೌಡರು ಈ GST ಕೌನ್ಸಿಲಲ್ಲಿ ಭಾಗಿಯಾಗಿ ಅವರು ಕೂಡ ಈ ತೀರ್ಮಾನಕ್ಕೆ ಸಹಿಯನ್ನು ಹಾಕಿದ್ದಾರೆ. ಇವತ್ತು ಬಹಳ ಮುಖ್ಯವಾಗಿ ನನಗೆ ಬಹಳ ಸಂತೋಷ ಆಗಿರ್ತಕ್ಕಂಥ ವಿಷಯ, ರೈತರ ಟ್ರ್ಯಾಕ್ಟರುಗಳು, ರೈತರು ಬಳಕೆ ಮಾಡುವಂತಹ ಉಪಕರಣಗಳು, ರೈತರಿಗೆ ಅಗತ್ಯವಾಗಿ ಬೇಕಾಗಿರ್ತಕ್ಕಂಥ ಇವತ್ತು ಫರ್ಟಿಲೈಸರ್ಸು, ರಸಗೊಬ್ಬರಗಳು, ಇದೆಲ್ಲದರ ಮೇಲೂ ಕೂಡ ತೆರಿಗೆ ಬಹಳಷ್ಟು ಕಡಿಮೆ ಮಾಡಿದೆ. ಹಾಗಾಗಿ ಇವತ್ತು ಈ ದೇಶದ ಜನ ಈ ರೀತಿಯ ಕೇಂದ್ರ ಸರ್ಕಾರ ಜನಪರವಾಗಿ, ರೈತರ ಪರವಾಗಿ ಇಷ್ಟು ಒಳ್ಳೆ ತೀರ್ಮಾನಗಳನ್ನು ತೆಗೆದುಕೊಂಡು ನೋಡೋದು ಇವತ್ತು ಮೋದಿಯವರನ್ನು